ಪ್ರೀತಿಯ ದ್ವಿತೀಯ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಮ ಎಲ್ಲ ಪ್ರಿಪೇಟರಿ ಎಕ್ಸಾಮ್ಗಳು ಮುಗಿದು ಹೋಗಿದ್ದು, ಕೆಲವೊಂದು ಕಡೆ ಮಾತ್ರ ಪ್ರಿಪೇಟರಿ ಎಕ್ಸಾಮ್ ಈಗಲೂ ಕೂಡ ನಡೀತಾ ಇದೆ. ಅದೆಲ್ಲ ನಿಮ್ಮ ಏನಂತೀರ ಪ್ರೋಗ್ರೆಸ್ಸಿಗಾಗಿ ಅಂತ ಹೇಳ್ತಾ ಎಲ್ಲದೂ ಕೂಡ ಪಾಸಿಟಿವ್ ವೇನಲ್ಲಿ ತೆಗೆದುಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಏನನ್ನು ನಾನು ನೀಡ್ತಾ ಇದ್ದೇನೆ ಅಂದರೆ ಇನ್ಫಾರ್ಮೇಟಿವ್ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಅಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಆ್ಯನ್ಯುವಲ್ ಎಕ್ಸಾಮನ್ನು ಬರೀಬೇಕು, ಏನನ್ನು ಬರೀಬೇಕು, ಯಾವ ಪ್ರಶ್ನೆಗಳು ಬರುತ್ತವೆ ಅನ್ನೋದರ ಬಗ್ಗೆ ಇಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸನ್ನಿ ಮಾರ್ನಿಂಗ್ ಅಂತ ನಿಮಗೊಂದು ಪಾಠ ಇದೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಸಬ್ಜೆಕ್ಟು ಇಂಗ್ಲೀಷು. ಬಹಳ ಈಸಿ. ಇದನ್ನು ನಾವು ಒನ್ ಆ್ಯಕ್ಟ್ ಪ್ಲೇ ಅಂತ ಕರಿತೀವಿ. ಇದನ್ನು ಬರೆದವರು ಅದನ್ನೆಲ್ಲ ಸ್ವಲ್ಪ ತಿಳ್ಕೋಬೇಕಾಗತ್ತೆ ಬರೀಲಿಕ್ಕೆ ಎಕ್ಸಾಮಲ್ಲಿ. ಅದನ್ನಾದರೂ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ಟ್ರೇಸ್ ದಿ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಟು ದ ಸಪ್ರೇಷನ್ ಆಫ್ ದಿ ಗ್ಯಾಲೆಂಟ್ ಲವರ್ ಆ್ಯಂಡ್ ದ ಸಿಲ್ವರ್ ಮೇಡನ್ ಅಂತ ಇದೆ. ಈಗಾಗಲೇ ಬಹಳ ಜನ ಸ್ಕಿಪ್ ಮಾಡಿಕೊಂಡು ಉಚಿತವಾಗಿ ಇದೆ ಅಲ್ವಾ ಹೇಗೂ ಫೈಲು ಅಂತ ಹೇಳಿ ಡೌನ್ಲೋಡನ್ನು ಮಾಡಿಕೊಳ್ಳುತ್ತಿದ್ದೀರಾ. ಈ ಡೌನ್ಲೋಡು ಮಾಡಿಕೊಳ್ಳುವಂಥದ್ದು ತಪ್ಪಲ್ಲ, ಬಹಳ ಒಳ್ಳೆಯದು. ಆದರೆ ತಲೆಯಲ್ಲೇ ಇದರ ಬಗ್ಗೆ, ಈ ಪಾಠದ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಏನೇ ಮಾಡಿದರೂ ಕೂಡ ನೀವು ಎಲ್ಲದೂ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಫಸ್ಟು ತಿಳ್ಕೊಳ್ಳಿ ಈ ಪಾಠದ ಬಗ್ಗೆ. ಮರೆತರೂ ಕೂಡ ನೀವು ಏನಂತೀರ ರೀಕಾಲನ್ನು ಮಾಡಿಬಿಟ್ಟು, ಹೌದಲ್ವಾ, ಅದನ್ನು ಎಕ್ಸಾಮಲ್ಲಿ ಬರೆಯಬಹುದಾಗಿದೆ. ಟ್ರೇಸ್ ದ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಟು ದಿ ಸಪ್ರೇಷನ್ ಆಫ್ ದಿ ಗ್ಯಾಲೆಂಟ್ ಲವರ್ ಆ್ಯಂಡ್ ದಿ ಸಿಲ್ವರ್ ಮೇಡನ್ ಅಂತ ಇದೆ. ಗ್ಯಾಲೆಂಟ್ ಲವರ್ ಅಂತ ಹೇಳಿದರೆ ಇಲ್ಲಿ ಡಾನ್ ಗಾನ್ಸಲೋ ಅಂತ ಹುಡುಗ, ಡಾನ್ ಗಾನ್ಸಲೋ ಅಂತ ಅಜ್ಜ. ಸಿಲ್ವರ್ ಮೇಡನ್ ಅಂತ ಹೇಳಿದರೆ ಹುಡುಗಿ ಅಂದರೆ ಅಜ್ಜಿ, ಅಂದರೆ ಡೋನಾ ಲಾರಾ ಅಂತ. ಇಬ್ಬರೂ ಕೂಡ ಅವರ ಯಂಗ್ ಆಗಿದ್ದಾಗ ಸಪ್ರೇಟ್ ಆಗ್ತಾರೆ. ಅದು ಸನ್ನಿ ಮಾರ್ನಿಂಗಲ್ಲಿ ಯಾವ ಸರ್ಕಮ್ಸ್ಟೆನ್ಸಸ್, ಯಾವ ಸನ್ನಿವೇಶ, ಯಾವ ಒಂದು ಇದರಲ್ಲಿ ಇಬ್ಬರು ಕೂಡ ಅವರು ಏನಂತೀರ ಸಪ್ರೇಟ್ ಆಗ್ತಾರೆ ಅನ್ನೋದರ ಬಗ್ಗೆ ಇಲ್ಲಿ ಕೇಳಲಾಗಿದೆ. ಬಹಳ ಈಸಿ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ಈ ಒಂದು ಒನ್ ಆ್ಯಕ್ಟ್ ಪ್ಲೇಯನ್ನು ಬರೆದವರು ಬ್ರದರ್ಸು ಸೆರೆಫಿನ್ ಆ್ಯಂಡ್ ಜಾಕ್ಲಿನ್ ಅಂತ. ವರ್ ದಿ ಸಪ್ರೇಟೆಡ್, ಆಯಿತಾ. ಅವರಿಬ್ಬರು ಕೂಡ ಒಬ್ಬ ದೊಡ್ಡ ಸೆಲೆಬ್ರಿಟಿ ಇರ್ತಾರೆ. ಅವರು ಸ್ಪ್ಯಾನಿಷಲ್ಲಿ ತಮ್ಮ ಬರವಣಿಗೆಯನ್ನು ಬರೀತಾ ಇರ್ತಾರೆ, ಸ್ಪ್ಯಾನಿಷ್ ದೇಶದಲ್ಲಿ. ಓಕೆ, ಇಬ್ಬರು ಕೂಡ ಪ್ಲೇ ರೈಟರ್ಸ್ ಅವರು 20ನೇ ಶತಮಾನದಲ್ಲಿ ಇದ್ದವರು. ಇನ್ ದಿ ಡಿಸ್ಪ್ಲೇ ಅ ಸನ್ನಿ ಮಾರ್ನಿಂಗ್ ದಟ್ ಬ್ರಿಂಗ್ಸ್ ಇನ್ ದ ಥೀಮ್ ಆಫ್ ಲಾಂಗ್ ಲಾಸ್ಟಿಂಗ್ ಲವ್ ರೀಡಿಸ್ಕವರ್ಡ್ ಆನ್ ಎ ಸನ್ನಿ ಮಾರ್ನಿಂಗ್. ಈ ಒಂದು ಒನ್ ಆ್ಯಕ್ಟ್ ಪ್ಲೇನಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ಆಫ್ಟರ್ ಲಾಂಗ್ ಟೈಮ್, ಬಹಳ ವರ್ಷಗಳ ನಂತರ ಮತ್ತೆ ಆ ಲವರ್ಸ್ಗಳು, ಇಬ್ಬರು ಪ್ರಿಯತಮೆಗಳು ಬೇರೆ ಬೇರೆ ಆಗಿರ್ತಾರೆ, ಮತ್ತೆ ಪುನಃ ಒಂದೇ ಪಾರ್ಕಲ್ಲಿ ಬಂದು ಮೀಟ್ ಆಗ್ತಾರೆ. ಡಾನ್ ಗಾನ್ಸಲೋ ವಾಸ್ ಇನ್ ಲವ್ ವಿತ್ ಡೋನಾ ಲಾರಾ. ಈಗ ನಮ್ಮ ಕ್ವಶನಲ್ಲಿ ಏನಂತ ಇತ್ತು, ಗ್ಯಾಲೆಂಟ್ ಲವರ್ ಅಂತ ಇತ್ತು ಹಾಗೂ ಸಿಲ್ವರ್ ಮೇಡನ್ ಅಂತ ಇತ್ತು. ಈಗ ಆನ್ಸರಲ್ಲಿ ಆಲ್ರೆಡಿ ಚೇಂಜ್ ಆಗ್ತಾ ಇದೆ. ಡಾನ್ ಗಾನ್ಸಲೋ ವಾಸ್ ಇನ್ ಲವ್ ವಿತ್ ಡೋನಾ ಲಾರಾ ದ ಸಿಲ್ವರ್ ಮೇಡನ್. ದಿ ಸಿಲ್ವರ್ ಮೇಡನ್ ಯಾರು? ಡೋನಾ ಲಾರಾ. ಅವಳ ಜೊತೆ ಪ್ರೀತಿಯಲ್ಲಿ ಮುಳುಗಿರ್ತಾನೆ. ಈ ಯೂಸ್ ಟು ಪಾಸ್. ಈಗ ನೀವು ಸನ್ನಿವೇಶಗಳನ್ನು ಬರೆಯುತ್ತಿರುವಂಥದ್ದು, ಅಂದರೆ ಕಾರಣಗಳನ್ನು ಇಲ್ಲಿ ಬರೀತಿರುವಂಥದ್ದು, ಯಾವ ಕಾರಣಗಳಿಂದಾಗಿ ಇಬ್ಬರು ಕೂಡ ಅವರು ಸಪ್ರೇಟ್ ಆದರು ಅಂತ ಬರೀತಾ ಇದ್ದೀರಾ. ಈ ಯೂಸ್ ಟು ಪಾಸ್ ಬೈ ಆನ್ ಹಾರ್ಸ್ ಬ್ಯಾಕ್ ಎವ್ರಿ ಮಾರ್ನಿಂಗ್ ಡೌನ್ ದಿ ರೋಸ್ ಪಾತ್ ಅಂಡರ್ ಹರ್ ವಿಂಡೋ. ಅಂಡರ್ ಹರ್ ವಿಂಡೋ ಅಂತ ಹೇಳಿದರೆ ಅವರ ಮನೆಯ ಮಾಳಿಗೆಯ ಪಕ್ಕದಲ್ಲಿಯೇ ನಮ್ಮ ಗ್ಯಾಲೆಂಟ್ ಲವರು ಕುದುರೆ ಮೇಲೆ ಹತ್ಕೊಂಡು ಟಕ 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 ಅಂತ ಹೋಗ್ತಾ ಇದ್ದ. ಆ ಸಮಯದಲ್ಲಿ ನೋಡಿ, ರೋಸ್ ಪಾತ್ ಅಂಡರ್ ಹರ್ ವಿಂಡೋ ಆ್ಯಂಡ್ ಟಾಸ್ಡ್ ಅಪ್ ಟು ಹರ್ ಬಾಲ್ಕೊನಿ ಆ ಬೊಕೆ ಆಫ್ ಫ್ಲವರ್ಸ್. ಅವಳಿಗೆ ಹೋಗ್ತಾ 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 ಏನು ಮಾಡ್ತಾ ಇದ್ದ ಅಂದರೆ, ಅವಳು ವರಾಂಡದಲ್ಲಿ ನಿಂತ್ಕೊತಾ ಇದ್ಲು ತನ್ನ ಬಾಲ್ಕನಿನಲ್ಲಿ. ಅಲ್ಲಿಗೆ ನಮ್ಮ ಗ್ಯಾಲೆಂಟ್ ಲವರು ಅಂದರೆ ನಮ್ಮ ಡಾನ್ ಗಾನ್ಸಲೋ ಹೂವಿನ ಬೊಕೆಯನ್ನು ಎಸಿತಾ ಇದ್ದ. ಅವಳು ಅದನ್ನು ಕ್ಯಾಚ್ ಹಿಡಿತಾ ಇದ್ಲು. ನೋಡಿ, ಲೇಟರ್ ಇನ್ ದ ಆಫ್ಟರ್ನೂನು ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಡಾನ್ ಗಾನ್ಸಲೋ ಮತ್ತೆ ರಿಟರ್ನ್ ಬರುವ ಸಮಯದಲ್ಲಿ ಅವಳ ಮನೆಯ ಮುಂದೆನೇ ಹಾಸಿ ಹೋಗ್ತಾ ಇದ್ದ ಅದೇ ದಾರಿನಲ್ಲಿ. ಆವಾಗ ಅವಳು ಏನು ಮಾಡ್ತಾ ಇದ್ಲು, ದಿ ಗ್ಯಾಲೆಂಟ್ ಲವರ್, ದಿ ಗ್ಯಾಲೆಂಟ್ ಹಾರ್ಸ್ ಮ್ಯಾನ್ ವುಡ್ ರಿಟರ್ನ್ ಬೈ ದಿ ಸೇಮ್ ಪಾತ್ ಆ್ಯಂಡ್ ಕ್ಯಾಚ್ ದಿ ಬೊಕೆ ಆಫ್ ಫ್ಲವರ್ ಶಿ ವುಡ್ ಟಾಸ್ ಹಿಮ್. ಅವಳು ಕೂಡ ದಿನ ಮಧ್ಯಾಹ್ನ, ಅವನು ಬೆಳಗ್ಗೆ ಆ ಕೆಲಸವನ್ನು ಮಾಡಿದರೆ ಇವಳು ಮಧ್ಯಾಹ್ನ ಆ ಬೊಕೆಯನ್ನು ಮತ್ತೆ ತಿರುಗಿ ಅವನಿಗೆ ಕೊಡ್ತಾ ಇದ್ಲು. ಅದನ್ನು ಅವನು ಕ್ಯಾಚ್ ಇಟ್ಕೊಂಡು ಹೋಗ್ತಾ ಇದ್ದ. ಆದರೆ ಒಂದು ದಿನ ಏನಾಗುತ್ತೆ ಅಂತ ಹೇಳಿದರೆ, ಈಗ ಕತೆ ಬರೀಬೇಕಾಗಿರೋದು ನಾವು, ಯಾಕೆ ಸಪ್ರೇಟ್ ಆದರೂ ಇಬ್ಬರು ಕೂಡ ಅಂತ. 10 ವರ್ಷ ಬೇರೆ ಆಗಿರ್ತಾರೆ. ಯಾಕೆ ಅಂದರೆ, ಒಂದು ದಿನ ರಾತ್ರಿ, ಒಂದು ನೈಟ್ ವೆನ್ ಹಿ ವೇಟೆಡ್ ಅಂಡರ್ ಹರ್ ವಿಂಡೋ ದ ಲೋಕಲ್ ಮರ್ಚೆಂಟ್ ಹೂಮ್ ದಿ ಲಾರಾಸ್ ಪೇರೆಂಟ್ಸ್ ವಾಂಟೆಡ್ ಹರ್ ಟು ಮ್ಯಾರಿ
ಈ ಶೋಡ್ ಅಪ್ ಆ್ಯಂಡ್ ಇನ್ಸಲ್ಟೆಡ್ ಡಾನ್ ಗಾನ್ಸಲೋ. ಒಂದು ದಿನ ಏನಾಗುತ್ತೆ ಅಂದರೆ ಅವಳು ಹಾಡು ಹೇಳುವುದನ್ನು ಕೇಳಲಿಕ್ಕೆ ಡಾನ್ ಗಾನ್ಸಲೋ ರಾತ್ರಿ ಮೀಟ್ ಮಾಡಲಿಕ್ಕೆ ಅವರ ಮನೆ ಹತ್ರ ಬಂದಿರ್ತಾನೆ. ಅವಳ ಬಾಲ್ಕನಿ ಕೆಳಗಡೆ ಬಂದಿರ್ತಾನೆ. ಆದರೆ ಅದೇ ಸಮಯದಲ್ಲಿ ಡೋನಾಲ್ ಅರಾಸ್ ಮನೆಯಲ್ಲಿ, ಅಂದರೆ ಸಿಲ್ವರ್ ಮೇಡನ್ ಮನೆಯಲ್ಲಿ ಅವಳಿಗೆ ಬೇರೆಯವ್ರ ಜೊತೆ ಮದುವೆ ಮಾಡಬೇಕು, ಅಂದರೆ ಮರ್ಚೆಂಟ್ ಜೊತೆ ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಮಾಡಿರ್ತಾರೆ ಅಂದರೆ ಅವರು ಡಿಸೈಡ್ ಮಾಡಿರ್ತಾರೆ. ಹಾಗಾಗಿ ಮರ್ಚೆಂಟ್ ಕೂಡ ಅದೇ ರಾತ್ರಿ ಇನ್ಸಿಡೆಂಟ್ ಅಂತ ಹೇಳ್ತೀವಿ, ಅವನ ಬ್ಯಾಡ್ ಲಕ್ಕು ಅಥವಾ ಗುಡ್ ಲಕ್ಕು, ಅದೇ ರಾತ್ರಿ ಇಬ್ಬರು ಕೂಡ ಬಂದಿರ್ತಾರೆ ಅವಳನ್ನು ಮಾತಾಡಿಸ್ಲಿಕ್ಕೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ ಇಬ್ಬರ ನಡುವೆ ಜಗಳ ಆಗುತ್ತೆ. ಯಾರ ನಡುವೆ? ಮರ್ಚೆಂಟು ಹಾಗೂ ಡಾನ್ ಗಾನ್ಸಲೋ ಅಂದರೆ ಗ್ಯಾಲೆಂಟ್ ಲವರ್ ಅಂತ ಹೆಸರು, ಆಯಿತಾ. ದಿಸ್ ಲೆಡ್ ಎ ಕ್ವಾರಲ್ ಆ್ಯಂಡ್ ಲೇಟರ್ ಲೆಡ್ ಟು ಎ ಡ್ಯುಯಲ್ ಅಂದರೆ ಫೈಟ್ ಆಗುತ್ತೆ, ಇಬ್ಬರ ನಡುವೆ ಜಗಳ ಆಗುತ್ತೆ. ನಂತರದಲ್ಲಿ ಡಾನ್ ಗಾನ್ಸಲೋ ಏನು ಮಾಡ್ತಾನೆ ಅಂದರೆ ಸರಿಯಾಗಿ ಆ ಮರ್ಚೆಂಟಿಗೆ ಹೊಡಿತಾನೆ. ಡಾನ್ ಗಾನ್ಸಲೋ ಬ್ಯಾಡ್ಲಿ ವುಂಡೆಡ್ ದಿ ಮರ್ಚೆಂಟ್. ದ ಮರ್ಚೆಂಟ್ ವಾಸ್ ಬ್ಯಾಡ್ಲಿ ವುಂಡೆಡ್ ಬಿಕಾಸ್ ಆಫ್ ಡಾನ್ ಗಾನ್ಸಲೋ. ಸರಿಯಾಗಿ ಹೊಡೆದ್ಬಿಟ್ಟು ಅವನನ್ನು ಒಂದು ಕಡೆ ಎಸೆದ್ಬಿಟ್ಟು ಓಡೋಗ್ಬಿಡ್ತಾನೆ. ದಿಸ್ ಫಿಯರಿಂಗ್ ದಿ ಸರ್ಕಮ್ಸ್ಟೆನ್ಸಸ್. ಡಾನ್ ಗಾನ್ಸಲೋ ಯಾಕಂದರೆ ಆ ಮರ್ಚೆಂಟ್ ಒಬ್ಬ ಪಾಪ್ಯುಲರ್ ಆದಂತಹ ವ್ಯಕ್ತಿಯಾಗಿರ್ತಾನೆ ಸಮಾಜದಲ್ಲಿ. ಹಾಗಾಗಿ ಈ ಒಂದು ಹೆದರಿಕೆಯಿಂದ ಫಿಯರಿಂಗ್ ದಿ ಸರ್ಕಮ್ಸ್ಟೆನ್ಸಸ್ ಈ ಫ್ಲಡ್ ಅರಾವಾಕ. ನೋಡಿ, ಫ್ಲಡ್ ಅಂತ ಹೇಳಿದರೆ ಅಲ್ಲಿಂದ ಓಡೋಗ್ತಾನೆ, ತಪ್ಪಿಸ್ಕೊಂಡು ಓಡೋಗ್ತಾನೆ. ಯಾರು ಅಂತ ಹೇಳಿದರೆ ಡಾನ್ ಗಾನ್ಸಲೋ. ಹೆದರ್ಕೊಂಡು ಆ ಸನ್ನಿವೇಶಗಳಿಗೆ ಎಲ್ಲಿ ಊರು ಜನ ಇಟ್ಕೊಂಡು ಹೊಡಿತಾರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇಂಥ ಒಂದು ಈಸಿ ಪ್ರಶ್ನೆ ನಾನು ಇದಕ್ಕೆ ವೇಟೇಜನ್ನು ನೀಡುವಂಥದ್ದು ಆ ಒಂದು 60% ಎಕ್ಸಾಮಿಗೆ ಈ ಒಂದು ಪ್ರಶ್ನೆ ಬರಬಹುದು. 90% 95% ಇರುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಆ ಒಂದು ವಿಡಿಯೋಗಾಗಿ ತಾವುಗಳು ಎಲ್ಲರೂ ಕಾಯ್ತಾ ಇರ್ತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ಧನ್ಯವಾದಗಳು.